ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲೊಬ್ಬ ಹುಡುಗನ ಕರ್ಕೊಂಡು ಹೋಗುವ ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಆವಾಜ್ ಹೋತ ಬಾರ ಗ್ಯಾರಂಟಿ ಹೋಗ್ಲಿಕ್ಕಿಂತೀಗ ಪಿಕಪ್ ಮಾಡೋದು ಹೋಯ್ತು. ನಮ್ಮ ರೈಟ್ ತಗೋಬಿಟ್ಟ ಲೆಫ್ಟಿಗೆ. ಆಯ್ತು ನಮ್ಗೆ ತೆಗಿಸ್ಬಿಟ್ಟ ಒಂದ್ಸಲ ಕರ್ಕೊಳಪ್ಪ ಪತ್ರಿಕೆ. ನನ್ನ ನೋಡಿದ್ಯಾ ನೀನು? ಒಂದು ರೀಲ್ಸ್ ಎಲ್ಲ ತೋರಿಸಿದ ಹೆದರ್ಸ್ಬೇಡಮ್ಮ. ನಂದು ಒಳ್ಳೆ ರೀಲ್ಸ್ ಯಾವ್ದಾದ್ರು ತೋರಿಸಿ. ಹಿಂಗೆ ರೀಲ್ಸ್ ಕಾಣುದು ನಮ್ದು. ಏನೊಂದು ಏನದು ಕೂಲಿ ಏನಾಗಿದೆ ನೋಡು. ಕೂಲಿ ಏನಾಗಿದೆ ಅದು? ಇದೇನಾಗ್ಬೇಕು? ಇವನೇನಾಗ್ಬೇಕು? ಇವನೇನಾಗ್ಬೇಕು? ಇವನು ಏನಿಲ್ಲ ಸರಿ ಹೊಡಿವಲ್ಲ ಅವನಿಗೆ. ಬಾಬು ಇದ್ಯಾವುದು ಗಾಡಿ ಹಿಡ್ಕಣ್ಕ ಇದೆ? ಹೆಲ್ಮೆಟ್ ಹಾಕೊಂಡು ಹೋಗಿ ನಮ್ದು ಈಗ ಸುಗಮ್ ಅವ್ರು ಬರ್ತಿದ್ದಾರೆ. ಫುಲ್ ಸೆಕ್ಷನ್ಸ್ ಪೋಸ್ ಕೊಡು ಮಾರ ಒಂಚೂರು ಚಂದ ಪೋಸ್ ಕೊಡು. ಅವಿರಾಜ್ ಸ್ಟುಡಿಯೋ ಮಾಲೀಕ. ಅವಿರಾಜ್ ಸ್ಟುಡಿಯೋ ಮಾಲೀಕ. ಈಗ ತಂಗಿದ ಮದಿದ್ ಮಾತ್ರ ಬೇಗ ಕೊಟ್ಟರೆ ಚಿನ್ನ ಒಳ್ಳೆ ಇದೆ. ನಾನು ಬತ್ತಣ ಕಲ್ಲಂಗೆ ಹೊಡಿದಿದ್ರು ಸೈ ನಿಂಗೆ ಅಷ್ಟೇ. ಕಲ್ಲಂಗೆ ಹೊಡಿದಿದ್ರು ಸೈ ನಿಂಗೆ ಅಷ್ಟೇ. ದುಡ್ಡು ಕೊಡ್ತೆ ಫಸ್ಟ್ ಕೊಡ್ ತಗಬ ಮಾರ. ಫಸ್ಟ್ ಅಲ್ಲ ನಾ ಕೊಡ್ತೆ 10,000 ಕೊಡ್ತೆ. ಅದು ತಗಬಾ. ನನ್ನ ತಂಗಿ ಏನು ಸೀಮಂತ ಕೊಡ್ತೇವೆ ಅಪ್ಡೇಟ್ ಅವ. ಸೊ ಗಾಯ್ಸ್ ನಾ ಹೇಳಿದ್ದೇನೆ ಇದು ಡ್ರೈವಿಂಗ್ ಅಥವಾ ರೈಡಿಂಗ್ ಮಾಡುವಾಗ ಬೇಡ ಹೆಲ್ಮೆಟು. ರೈಡಿಂಗ್ ಮಾಡುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿ. ಆಮೇಲೆ ಬಿಟ್ಕೊಂಡೆಲ್ಲ ಸತ್ತರೆ ಮತ್ತೆ ರಗಳೆ ಹಾಕಿ ಏನಂತೀರ ಅಲ್ವಾ? ಸುಗಮ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಏನಂತೀರಾ? ಹೇಗುಂಟು? ಹೇಗುಂಟು ಇಲ್ಲ. ಸೊ ಗಾಯ್ಸ್ ಇವತ್ತು ಈದ್ ಪ್ರಯುಕ್ತ ನಮಗೆ ಒಂದು ಬಿರಿಯಾನಿ ಎಲ್ಲ ಉಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಅವರು ಈ ವಿಡಿಯೋಕ್ಕೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ಆದರೂ ಸಹ ಜೋರು ಹಸಿವಾಗುವಾಗ ನಮಗೆ ಒಂದು ಬಿರಿಯಾನಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಹಾಗಾಗಿ ತಾವು ಸೀದಾ ಈಚಿದ ಬಂದರೆ ನಾವು ತುಂಬ ಖುಷಿಯಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ. ಪ್ಲೀಸ್ ಬನ್ನಿ. ನಿಮಗೆ ಸ್ಪೆಕ್ಸ್ ಸಹ ತುಂಬ ಚೆಂದ ತೋರ್ತಾ ಉಂಟು. ಸೊ ನೀವು ಬನ್ನಿ, ತೊಂದರೆ ಇಲ್ಲ, ನೀವು ಬನ್ನಿ, ಎಲ್ಲ ಆಗ್ತದೆ. ಸೊ ಹಾಗಾಗಿ ನಾವು ತುಂಬ ಹೃದಯಪೂರ್ವಕದಿಂದ ನಾನು ಹಾಗೆ ಮತ್ತು ನಮ್ಮ ಕಸಿನ್ ಸೊ ಹಾಗಾಗಿ ಕೇಳ್ತಿದ್ದೇವೆ. ಸೊ ನಿಮ್ಮ ಹತ್ರ ಕೇಳೋದು ಈದ್ ಮುಬಾರಕ್. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನನ್ನ ಹೊಟ್ಟೆ ತುಂಬಿಸಿದ್ದಕ್ಕೆ ಒಂದು ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಸಿಹಿ ಮಾತುಗಳನ್ನು ಹೇಳಿ. ಸೊ ಅವನಿಗೆ ಮಾತಾಡಿ ತುಂಬ ನಾಚಿಕೆ ಆಗ್ತದಂತೆ. ಗಾಯ್ಸ್ ಇದರಲ್ಲಿ ಏನೇನು ಉಂಟಿದ್ರಲ್ಲಿ? ಸೊ ತಕ್ಕ ಬಂದಲ್ಲ ನಂಗೆ ಅದು ಖುಷಿ ಆಗೋದು ಗೊತ್ತಾಯ್ತಾ ಗೈಸ್. ನೋಡಿ ಈಗ ನಾನೀಗ ಮನೆ ಹೋಗಿ ನಾನು ಅನ್ಬಾಕ್ಸಿಂಗ್ ಮಾಡ್ತೇನೆ ಆಯ್ತಾ. ಕಬಾಬ್ ಎಲ್ಲ ಮಾಡಿದಾರಂತೆ. ಸೊ ಅಲ್ಲಿ ಹೋಗಿ ಈಗ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡುವಂಥದ್ದು ಮನೆಗೆ ಹೋಗಿ, ಈಗಲ್ಲ ಮನೆ ಹೋಗಿ ಅನ್ಬಾಕ್ಸಿಂಗ್ ಮಾಡ್ತೇನೆ. ಓಯ್ ಸಿಗೋಣ ಗೈಸ್. ಈಗ ನೋಡಿ ಈಗ ಫುಲ್ಲು ಏನು ನಂಗೆ ಮನೇಲಿ ವೆಜ್ ಮಾಡಿದ್ರ. ಸೊ ಏನ್ ಮಾಡುದು, ಸನ್ ರೂಫ್ ಸಹ ಓಪನ್ ಆಗ್ಲಿಲ್ಲ. ಸೊ ಮನೇಲಿ ವೆಜ್ ಮಾಡಿದ್ರ ಏನ್ ಮಾಡುದು ಅಥವಾ ಹೋಟ್ಲಲ್ಲಿ ಊಟ ಮಾಡುವಂತ ಅನ್ಕೊಂಡಿದ್ದೆ. ಬಟ್ ಏನೋ ಒಂದು ಏನು ಹೇಳ್ತಾರಲ್ಲ, ಒಂದು ನಸೀಬಿತ್ತು ನನಗೆ, ಬಿರಿಯಾನಿ ತಿನ್ನುವಂತ ನಸೀಬಿತ್ತು. ಸೊ ಹಾಗಾಗಿ ಈಗ ಮನೆ ಹೋಗಿ ಅದ್ರ ಬಗ್ಗೆ ಒಂಚೂರು ಹೇಳ್ತೇನೆ ಹೇಗುಂಟಂತೇಳಿ. ಓಕೆ, ಸೊ ಮನೇಲಿ ಸಿಗೋಣ ಈಗ. ಗಾಯ್ಸ್ ಈಗ ಅನ್ಬಾಕ್ಸಿಂಗ್ ಮಾಡುವಂತ ಸಮಯ. ಈಗ ಅನ್ಬಾಕ್ಸಿಂಗ್ ಆಗ್ತಾ ಉಂಟು ಚಂದದಲ್ಲಿ. ಸೊ ನೋಡಿ ಗಾಯ್ಸ್ ಈಗ ಅನ್ಬಾಕ್ಸಿಂಗ್ ನೋಡಿ, ಅನ್ಬಾಕ್ಸಿಂಗ್ ಆಗ್ತಾ ಉಂಟು. ವಾವ್ ನೈಸ್, ಘಮ ಘಮ ಉಂಟು. 2 ಪೀಸ್ ಕಬಾಬ್ ಬೇರೆ ಉಂಟು. ಅದಾದ್ಮೇಲೆ ಇದು ಸೊ ಒಳಗಡೆ ಚಿಕನ್ ಇರಬೇಕು. ಸೊ ಅದಾದ್ಮೇಲೆ ಅಮ್ಮನ ಲೆಕ್ಕದಲ್ಲಿ ಏನೋ ಒಂದು ಸ್ಪೆಷಲ್ ಮಾಡಿದ್ದಾರೆ. ಸೊ ಇದೇನಂತ ಗೊತ್ತಿಲ್ಲ. ಆಮೇಲೆ ಇದೆಂತ ಇದೆ? ಅದಾದ್ಮೇಲೆ ನನಗೋಸ್ಕರ ಏನೋ ಮಾಡ್ತಿದ್ದಾರೆ ಚಿಕನ್. ಸೊ ಅಮ್ಮ ಫುಲ್ ಪುಂಡಿಯಲ್ಲಿ ಬ್ಯುಸಿ ಇದ್ದಾರೆ. ಈಗ ನೋಡಿ ನಾನು ಅಟೆಂಡ್ ಮಾಡ್ತೇನೆ. ಅಮ್ಮ ಫೋನ್ನ ಕಟ್ ಮಾಡಿ. ಅಂತ ಮಾತಾಡೋದಂತ ಗೊತ್ತಿಲ್ಲ ಗಾಯ್ಸ್. 24 ಗಂಟೆ ಫೋನಲ್ಲಿ ಆಡ್ತಿರ್ತಾರೆ. ಗೊತ್ತಾಯ್ತಾ? ಅಚ್ಚುತ್ ಫೋನ್ ನಂಬರ್ ಇಲ್ಲದ ಹೇಳಿ ನನಗೆ ಮಾಡ್ತಾರೆ ಆಯ್ತಾ, ನನಗೆ ಮಾತಾಡ್ತಾರೆ. ಸೊ ಗಾಯ್ಸ್ ಈಗ ಅಮ್ಮ ಬಿರಿಯಾನಿ ತಿಂತಾರೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಬಿರಿಯಾನಿ ತಿಂದು ಫುಲ್. ಸೊ ಗಾಯ್ಸ್ ಈಗ ಅಮ್ಮ 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 ಬಿರಿಯಾನಿ ತಿಂದು ಫುಲ್. ಸೊ ಗಾಯ್ಸ್ ಈಗ
ಹೇಗೆ ಬಿರಿಯಾನಿ ಹೇಗಿತ್ತು? ಫ್ರೆಂಡ್ ಕೊಟ್ಟದ್ದು, ನಂದೊಬ್ಬ ಫ್ರೆಂಡ್ ಒಬ್ಬ ಇದ್ದ ಮನೇಲಿ ಲಾಯ್ಕ್ ಮಾಡಿ ಇದು ಮಾಡಿದ. ಕಾಮ್ದು ಎಂತ ಆಗ್ತಂದಿಲ್ಲ ಈಗ. ಭಾರಿ ಒಳ್ಳೆಯದು, ಭಾರಿ ಗೈಸ್. ಒಳ್ಳೆ ಪರಿಮಳ ಬರ್ತಾ ಉಂಟು, ಒಳ್ಳೆ ಪರಿಮಳ. ಸೊ ಗಾಯ್ಸ್, ಈಗ ಗಾಡಿ ಎಲ್ಲ ವಾಶ್ ಮಾಡ್ಲಿಕ್ಕೆ ಉಂಟು. ನೋಡಿ ಫುಲ್ಲು ಧೂಳಾಗಿದೆ, ಫುಲ್ಲು ಕೇಳಿ ಪ್ರಯೋಜನ ಇಲ್ಲ. ನೋಡಿ ಎಲ್ಲ ಕಚ್ಚಡ ತುಂಬಿ ಹೋಗಿದೆ. ಈಗ ಎಂತಂತ ಗೊತ್ತಿಲ್ಲ. ಇದು ಅಮ್ಮಂದು ಬ್ಯಾಂಕ್ ಇದಿರಬೇಕು. ಓಕೆ, ನಾನು ಇದು ಮೊನ್ನೆ ರೀಲ್ಸ್ ಎಲ್ಲ ಮಾಡಿತ್ತು ಅದರದ್ದು. ಸೊ ಗಾಯ್ಸ್ ನೋಡಿ ಫುಲ್ಲು ಧೂಳಾಗಿದೆ, ಫುಲ್ಲು. ಈಗ ಚಿಕನ ಮಾಡ್ಲಿಕ್ಕೆ ಉಂಟು. ಚಿಕನ ಮಾಡ್ತೀಯಾ? ವಾಶ್ ಮಾಡ್ತೀಯಾ? ಗಾಡಿ ವಾಶ್ ಮಾಡೋದು? ಹಾಂ, ಬರುವುದಂದ್ರೆ ಮಾಮಾರ. ಸೊ ಗಾಯ್ಸ್ ನೋಡಿ ಫುಲ್ ವಾಶ್ ಆಗ್ಲಿಕ್ಕೆ ಉಂಟು. ಈಗ ಮನೆಗೆ ಅಲ್ಲಿಗ ಹೋಗಿ ಈಗ ಫುಲ್ ವಾಶ್ ಮಾಡಿ ಬರುದು ಈಗ. ಹೌದು, ಬ್ಲಾಗಿಂಗ್ ಆಗ್ತಾ ಉಂಟು. ಗಾಡಿ ವಾಶ್ ನೋಡಿ ಫುಲ್ ಧೂಳಾಯ್ತು. ಸೊ ಫುಲ್ ಈಗ ಧೂಳಾಗಿದೆ. ಫುಲ್ ವಾಶ್ ಮಾಡಿ ಈಗ ಬರುದು ಈಗ ರಪ್ಪ ಹೋಗಿ. ಬರ್ತೀಯ? ಇಲ್ಲಲ್ಲ ಹಂಗಿದ್ರೆ ಸಿಗೋ, ಬಾಯ್. ಗೈಸ್ ಮನೆಯಲ್ಲಿ ನೀರಿಲ್ಲ. ಸೊ ಹಾಗಾಗಿ ಅಮ್ಮ ಹೇಳಿದ್ರು ಮನೇಲಿ ತೊಳಿಬೇಡ, ನೀವು ಹೋಗಿ ಹೊರಗಡೆ ಹೋಗಿ ಚಂದ ಮಾಡಿ ಕ್ಲೀನ್ ಮಾಡ್ಕೊಬಾ ಅಂತ. ಸೊ ಮೊನ್ನೆ ಒಂದು 2 days ಮಳೆ ಬಂದಿತ್ತಲ್ಲ, ಫುಲ್ಲು ಗಾಡಿ ತುಂಬ ಧೂಳಾಗಿತ್ತು. ಸೊ ಫಾಕ್ ನೋಡಿ ಸಿಗ್ನಲ್ ಹೇಗೆ ಬೀಳ್ತದೆ. ಡೋರ್ ಹಾಕ್ಲಿಲ್ಲ ನಾನು. ಇಲ್ಲ, ನಾ ಡೋರ್ ಹಾಕಿದ್ದೇನೆ, ಬಟ್ ನನ್ನ ಫ್ರೆಂಡ್ ಬಂದಿದ್ದಲ್ಲ, ಸೊ ಅವನು ಆ್ಯಕ್ಚುಲಿ ಡೋರ್ ಹಾಕಲಿಲ್ಲ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಗಾಡಿ ಮೇಲೆ ಫುಲ್ ಸೆನ್ಸರ್ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ. ಸೊ ನೋಡಿ ಫುಲ್ ಗಮ್ಮತ್ತಿರ್ತದೆ. ದುಡ್ಡು ಎಷ್ಟಾಗಿದೆ ಅಂತ ನಿಮ್ಗೆ ಗೊತ್ತದಲ್ಲ, ಬಿಡಿ, ಅದೆಲ್ಲ ಪ್ರಶ್ನೆ ಬೇರೆ. ಬಟ್ ಆದ್ರೂ ಸಹ ನೆಕ್ಸ್ಟ್ ಒಂದು ಒಳ್ಳೆ ನಂದು ಕಾರಿದೊಂದು ಒಳ್ಳೆ ಚಂದ ಮಾಡಿ ಬ್ಲಾಗ್ ಮಾಡ್ಬೇಕು, ಒಳ್ಳೆ ವಿಡಿಯೋ ಮಾಡ್ಬೇಕು ನನಗೆ. ಅದೇನಾಗ್ತದೆ ಗೊತ್ತಿಲ್ಲ. ಸೊ ಯಾವಾಗ ಟೈಮ್ ಸಿಗ್ತದೆ ಅಂತ ಗೊತ್ತಿಲ್ಲ. ಸೊ ನಿಮ್ಗೋಸ್ಕರ ನಾನು ಮಾಡೇ ಮಾಡ್ತೇನೆ. ಸೊ ಈಗ ಫಸ್ಟ್ ನಾವು ಹೋಗೋದು ಕಾರ್ ವಾಶಿಗೆ. ಇಲ್ಲ, ಬಟ್ ನಾನೊಂದು ನನ್ನ ಹಳೆ ಗಾಡಿ ಇರುವಾಗ ಸಹ ನಾನು ಹೆಚ್ಚಾಗಿ ಇಲ್ಲೇ ಕೊಡ್ತಾ ಇದ್ದೆ. ಸೊ ಏನು ಪಾಪದವರಿಗೆ ಹೆಲ್ಪ್ ಮಾಡಬೇಕು. ತುಂಬ ದೊಡ್ಡ ವಾಶ್ ಅಂಗಡಿ ಹೋಗಿ ಮಾಡೋದಕ್ಕಿಂತ ಒಳ್ಳೇದೇನಂದರೆ, ಸೊ ತುಂಬ ಕಷ್ಟದಲ್ಲಿರೋರಿಗೆ, ಸೊ ಅಂಥ ಶಾಪಿಗೆಲ್ಲ ಹೋಗಿ ನಾವೊಂದು ಅವರಿಗೊಂದು ಬಿಸ್ನೆಸ್ ಕೊಟ್ಟರೆ ಸೊ ಒಳ್ಳೇದು ನಂದು ಒಪಿನಿಯನ್. ಸೊ ಹಾಗಾಗಿ ನಾನು ಯಾರು ತುಂಬ ಸಣ್ಣದ ಅಂಗಡಿ ಇರ್ತದೆ, ಸೊ ಅಂಥ ಅಂಗಡಿಗಳನ್ನ ಜಾಸ್ತಿ ಹೋಗುದು ನಾನು. ಆ್ಯಕ್ಚುಲಿ ನನ್ನ ₹1 ಒಂದು ಒಳ್ಳೆ ಸರಿ ಯೂಸ್ ಆಗಲಿ ಅಂತ. ಸೊ ದುಡ್ಡು ಆಗೋರಿಗೆ ನಾ ದುಡ್ಡು ಮಾಡ್ಲಿಕ್ಕೆ ಹೋಗೋದಿಲ್ಲ, ದುಡ್ಡು ಇಲ್ದಿರೋ ಹತ್ರನೇ ನಾನು ಸ್ವಲ್ಪ ಒಂದು ದುಡ್ಡು ಆಗಲಿ ಅಂತೇಳಿ ಹೋಗ್ತೇನೆ. ಸೊ ಇಲ್ಲೇ ಬಂತು ನಮ್ಮದು ಅಭಿನೇತ್ರಿ ಪೆಟ್ರೋಲ್ ಬಂಕ್ ಉಂಟಲ್ಲ, ಅದ್ರ ಪಕ್ಕದಲ್ಲಿ. ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ. ಸೊ ಗಾಡಿನೀಗ ಫುಲ್ ಸ್ಟೈಲಲ್ಲಿ ಪಾರ್ಕ್ ಮಾಡುವ ಈಗ. ಸೊ ಬರ್ಬೋದಾ ಗೊತ್ತಿಲ್ಲ. ಓ ಬರ್ಲಕ್ಕ, ಬರ್ಲಿ ಅಲ್ಲ, ಪಕ್ಕ ಅಲ್ಲ. ಸಾಕಾ ಸಾಕಲ್ಲ. ಈಗ ಪಾರ್ಕಿಂಗ್ ಆಯ್ತು. ಸೊ ಈಗ ಡೀಸೆಲ್ ಬೇಡ. ಸೊ ಗೈಸ್ ನೋಡಿ ಫುಲ್ ಟಯರ್ ಅಲ್ಲ ಎಷ್ಟು ತುಂಬಿ ಹೋಗಿದೆ. ಇವರು ನಮ್ಮ ಕೃಷ್ಣನ್ ಅಂತೇಳಿ ಫುಲ್ ಅಲ್ಲೇ ಹೋಯ್. ಸೊ ಜಾರತ್ ಮಾರಿದ ಇಲ್ಲ. ಈಗ ಫುಲ್ ಕ್ಲೀನಿಂಗ್ ಎಲ್ಲ ಆಗಿದೆ. ಈಗ ಫುಲ್ ಈಗ ಕ್ಲೀನ್, ಈಗ ಫೈನಲ್ ಟಚ್ ಅಪ್ ಆಗ್ಲಿಕ್ಕೆ ಉಂಟು. ಫೈನಲ್ ಟಚ್ ಅಪ್ ಆದಮೇಲೆ ನಮ್ಮ ಬೇಬಿ ಹೇಗೆ ಕೊಡ್ತದೆ ಅಂತ ನೋಡೋಣ. ಸೊ ಗೈಸ್, ಈ ಗಾಡಿಗೆ ಏನು ಚಂದ ತೋರ್ತದಂದರೆ, ಲೈಕ್ ರಾಮ್. ಸೊ ಆ್ಯಕ್ಚುಲಿ ಇದಕ್ಕೊಂದು ಕಳೆ ಬಂದಿದ್ದೆ ನನ್ನ ಪ್ರಕಾರ. ಒಂದು ರಾಮ್ ಬಂದು ಒಂದು ಬರೆದಿದ್ದೆ ಒಂದು ಕಳೆ. ಸೊ ಏನು ಹೇಳ್ತೀರಾ?
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಕೃಷ್ಣಣ್ಣಗೊಂದು ಥ್ಯಾಂಕ್ಸ್. ಯಾರು ಮಾರಿ ಇದು? ಎಲ್ಲೋದ್ರೂ ಇದೆಯಲ್ಲ ಮಾರಿ ನೀನು? ಹಾಂ ಇಲ್ಲ ಮಾರಿ, ಇಲ್ವಾ? ಇಲ್ಲ ನೋಡ್ಬ್ರು. ಆ್ಯಕ್ಚುಲಿ ಇಲ್ಲಿ ನೋಡು, ಈಗ ಕಾರಲ್ಲಿ ನನ್ನ ಪ್ರಕಾರ ಅಲ್ಲ, ರಾಮ್ ರಾಮ್ ಅಂತ ಬರ್ದದೆ ಚಂದ ತೋರು. ಈ ಗಾಡಿಗೊಂದು ಲುಕ್ ಬೇರೆ. ನಿಮ್ಮ ಒಪಿನಿಯನ್ ಅಂತ ಹೇಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ನೋಡಿ. ಹಾಗಾಯ್ತು, ಕ್ಲೀನ್ ಹಂಗಾಯ್ತು ಹೇಳಿ. ಈಗ ನೀವು ದೇವ್ರು ಹೊರಟದ್ದು ನೀನು ವಾಕಿಂಗ್ ಎಂತ ಹೇಳ್ತ ಬ್ರೋ? ದೇವ್ರ ನೀವು ವಾಕಿಂಗ್ ಹೊರಟದ? ಫಿಟ್ನೆಸ್ ಮ್ಯಾನ್. ಫಿಟ್ನೆಸ್ ಇಸ್ ದ ಮೈಂಡ್ ಸೆಟ್. ಇಂಗ್ಲೀಷ್ ಹಂಗೆ ಇನ್ನೊಂದ್ಸಲ ಎಂತ? ಫಿಟ್ನೆಸ್ ಇಸ್ ದ ಮೈಂಡ್ ಸೆಟ್. ಫಿಟ್ನೆಸ್ ಇಸ್ ದ ಗೋಲ್. ಅಲ್ಲ, ನಿನ್ನ ಫಿಟ್ನೆಸ್ ಎಂತ ನಂಗೆ ಗೊತ್ತಿದೆ. ಮೆಲ್ಲ ಚಡ್ಡಿ ಅಂಗಿ ಎರಡು ಒಟ್ಟಿಗೆ. ಗೈಸ್ ಈಗ ಫುಲ್ ಕ್ಲೀನಲ್ಲಿ ಆಗಿದೆ. ಈಗ ಇನ್ನೀಗ ಇಂಟೀರಿಯರ್ ಒಂದು ನೋಡ್ಬೇಕೀಗ. ಇನ್ನೆಂತಿಲ್ಲ ಸರ್, ಕೈ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕ್ಲೀನ್ ಮಾಡೋದಕ್ಕೆ. ಸಿಗುವ ಹಂಗಾರೆ. ಸೊ ಗೈಸ್ ಆಲ್ಮೋಸ್ಟ್ ಇಂಟೀರಿಯರ್ ಎಲ್ಲ ಚಂದ ಮಾಡಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಕೃಷ್ಣಣ್ಣ. ನಾವು ಮನೆಯಲ್ಲಿ ಇಷ್ಟ ಅಲ್ಲ, ಕ್ಲೀನ್ ಮಾಡೋದಿಲ್ಲ. ಬಟ್ ಆದರೂ ಒಂದು ಈಗ ಒಂದು ಓಡಿಸ್ಲಿಕ್ಕೆ ಏನೋ ಒಂಥರ ಖುಷಿ ಆಗ್ತದೆ. ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಇದ್ರೆ ನಮ್ಗೊಂದು ಓಡಿಸ್ಲಿಕ್ಕೆ ಏನೊಂದು ಏನು ಹೇಳ್ತಾರೆ, ಒಂದು ಖುಷಿ ಬೇರೆ. ಸೊ ನಾವು ಬ್ಯುಸಿಯಲ್ಲಿರುವಾಗ ಜಾಸ್ತಿ ಕ್ಲೀನ್ ಮಾಡಲಿಕ್ಕೆ ಅಥವಾ ವಾಶ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈಗಂತೂ ನೀರಿದ್ದು ತುಂಬ ಪ್ರಾಬ್ಲಮ್ ಉಂಟಲ್ಲ, ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ಮು. ಹಾಗಾಗಿ ನಾವು ಈಚೆ ಬಂತು. ಸೊ ಖುಷಿ ಆಯಿತು. ಇನ್ನೀಗ ಸ್ಟೈಲಲ್ಲಿ ಹೋಗ್ಲಿಕ್ಕೆ ಸರಿ ಆಗ್ತದೆ, ಈಗ ಚಂದ ತೋರ್ತದೆ ಈಗ ನೋಡಿ. ಸೊ ಈಗ ಸೀದಾ ನಮ್ಮದು ರೀಲ್ಸ್ ಪಾರ್ಟ್ನರ್ ಒಬ್ರು ಇದ್ದಾರೆ. ಸೊ ಅವ್ರು ಸಿಕ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಮಗೋಸ್ಕರ ಕಾಯ್ತಿದ್ದಾರೆ. ಸೊ ಅವ್ರನ್ನ ಕಾಯ್ತಿದ್ರೆ ಅವ್ರನ್ನ ಮಾತಾಡಿಸ್ತೇನೆ, ಇಲ್ಲಾಂದರೆ ಸೀದಾ ವರ್ಕಿಗೆ ಹೋಗಬೇಕು. ಸೊ ಅಲ್ಲಿ ಸಿಗುವ. ಪೂಜಿತ್ ಎಲ್ಲ ಹೋದ್ರು? ಪೂಜಿತ್ ಆಫೀಸ್. ಹ್ಯಾಪಿ ನ್ಯೂ ಇಯರ್. ಆಗಲಿಬೋದು ಅಂಕಲ್ ಬರ್ಬಾನ ಅಕಲ ಬರ್ಬಾನ ಅವ್ರದ್ದು ಹರ್ಬಾನ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೇಳಿ ಅಲ್ಲಿ ಚಂದ ಇದೆಯಾ ಮಾರೆ. ಸೌಂಡ್ ನೋಡಿ ಗಾಯ್ಸ್, ಅವನು ತುಂಬಾ ಚಂದ ಇದ್ದಾನೆ. ಆದ್ರೂ ಸಹ ಯಾಕೆ ನಾಚಿಕೆ ಅಂತ ಗೊತ್ತಿಲ್ಲ. ಬಟ್ ನಿಮ್ದು ಹೋದ್ರೆ ಪೂಜಿತಲ್ಲಿ ಇಲ್ವಾ? ಸೊ ಗಾಯ್ಸ್ ಅವ್ರು ಬರ್ಲಿಲ್ಲ ಮಾರೆ, ಎಲ್ಲಿ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಈಗ ಫೋನ್ ಮಾಡ್ತೇನೆ ಅವ್ರಿಗೆ. ಈಗ ಬೇಸ್ ಗೀಸ್ ಏನಾಗ್ಲಿ, ನಮ್ದು ಬೇಸ್ ಬಾಸ್ ಅವ್ರದ್ದು ಬೇಸ್ ಇತ್ತು, ಅದೇ ಸಾಕು ಗೊತ್ತಾಯ್ತಾ? ಸೊ ಗಾಯ್ಸ್ ಈಗ ನೋಡಿ, ಒಂದು ಒಳ್ಳೆ ಸೆಕ್ಸಿ ಗಾಡಿ ತೋರಿಸಿದ್ದಾರೆ. ಇದೆಲ್ಲ ಫುಲ್ಲು ಜಾತ್ರೆ ಮಾಡಿದ್ದಾರೆ. ಜಾತ್ರೆ ಮಾಡಿದ್ದಾರೆ ಫುಲ್ ಹೆವಿಯಲ್ಲಿ. ಈಗ ಎಕ್ಸಾಸ್ಟ್ ಎಲ್ಲ ಹಾಕಿದಾರಂತ. ಈಗ ಯಾವ ರೀತಿ ಇತ್ತು ಈಗ ಎಕ್ಸಾಸ್ಟ್ ಎಲ್ಲ? ಯಾವ ರೀತಿ ಇರ್ಬೋದು ಕೇಳಿ, ಸೌಂಡ್ ಕೇಳಿ. ಸೌಂಡ್ ಈಗ ಗಾಯ್ಸ್ ಈಗ ಫುಲ್ ಸೌಂಡ್ ಎಲ್ಲ ಕೊಡು, ಗಾಡಿ ಕೀ ಕೊಡೋದು. ಕೂತ್ಕ ಬಾ ಮಾರ ಹಬ್ಬ. ಸೊ ಈಗ ಲೈಟ್ ಹಾಕಿ ಇದು ಯಾವ್ದು ಮಾರ? ಈಗ ಬ್ರೇಕ್ ಇಟ್ಕೊಂಡಿದೆ. ಎಂತ ಮಾರ, ಜಾತ್ರೆ ಫುಲ್ ಸ್ಟಾರ್ಟ್ ಆಯ್ತು ಈಗ. ಈಗ ಆಟೋಮೆಟಿಕ್ ಅಲ್ಲ ಇದೆ. ಎಂತ ಹೇಳ್ತೇವೆ ಬ್ರೋ? ಈಗ ಇದು ತೆಗಿಬಾರ, ಗೊತ್ತಾಗ್ತಿಲ್ಲ ಇದು. ಸೊ ಅಂಗಿ ಎಲ್ಲ ಮಾರ ಈಗ. ಓಕೆ ಡನ್. ಈಗ ರಿವರ್ಸ್ ಅಲ್ಲ? ರಿವರ್ಸ್ ಅಲ್ಲ, ಫಸ್ಟಿಗೆ ನಾವು ಇದು ಬೇಕು. ಓಕೆ ಮುಂದೆ ಬೇಕಲ್ಲ? ಓಕೆ ಓಕೆ. ರಿವರ್ಸ್ ಅಂದ್ರೆ ಫಸ್ಟ್ ಟೈಮ್ ಹೋಗೋದಿಗೆ ರಿವರ್ಸ್ ತೆಗಿಕಂಬ್ರಿ. ಈಗ ಕೀ ಇಲ್ಲಿತ್ತಲ್ಲ, ಇದು ಇತ್ತಂಬುದು ಹೆಂಗೆ ಮಾರ? ಇದು ವಿಂಡೋ ಅಂತಲ್ಲ ಮಾರ. ಅಣ್ಣ ಅಲ್ಲಿ ಊರಿದ್ದೀರು, ಆರ್ ಟಿ ಆಫೀಸರ್ ಇದ್ದೀರಿ. ನಾನು ಮತ್ತೆ ಅದೆಲ್ಲ ಹಾಕಿ ಮತ್ತು ರಗಳೆ ಬೇಡ ಅಂದೇಳಿ. ಎಷ್ಟು ಖರ್ಚು ಎಷ್ಟು ಮಾಡಿದೆ ಈಗ ಇದಕ್ಕೀಗ ಟೋಟಲ್ ಆಗಿ? ಇದು 1.5 ಆಯ್ತು. 1.5 ಲಕ್ಷ? ಎಂತ ಮಾರ, ನಾ EMI ಕಟ್ತೀರ ಮಾರ. 1.5 ಲಕ್ಷ ಗಾಯ್ಸ್ ನೋಡಿ, 1.5 ಲಕ್ಷ ಕಟ್ಟಿದಾರಂತೆ. ಈಗ ಈಗಲ್ಲ, ಈಗ ಆನ್ ಮಾಡಿದ್ರೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಜನ ಇದ್ದಾರೆ, ಆನ್ ಮಾಡಿ ನೋಡುವ ಆಮೇಲೆ ಗೈಸ್ ಫುಲ್ ಕ್ರೇಜಿ ಉಂಟು.
ಈಗ ಪೊಲೀಸ್ ಅಡ್ಡ ಹಾಕಿದ್ರೆ ಯಾವ ರೀತಿ ಅಡ್ಡ ಹಾಕ್ತಾರಂತ ಗೊತ್ತಿಲ್ಲ, ಬಟ್ ಆದ್ರೂ ಸಹ ಈಗ ಸೌಂಡ್ ನೋಡಿ ಈಗ ಯಾವ ರೀತಿ ಬರ್ತದಂತ. ಯಾವ ರೀತಿ ಬರ್ತದೆ. ಐ ಆಮ್ ಎಕ್ಸೈಟೆಡ್. ಫುಲ್ ಬೆಂಗ್ಬಿಡು ಆಟೋಮೆಟಿಕ್ ಬೆಸ್ಟ್ ಕಡೆ. ಇವನೇ 1.5 ಲಕ್ಷ ಖರ್ಚು ಮಾಡಿದ್ದೇನೆ ಗಾಡಿಗೆ. ನಾನು 12 ಲಕ್ಷ ಹಾಕಿದ್ದೇನೆ ಮನೆ ಗಾಡಿಗೆ. ಏನಿಲ್ಲ ಮಾಡಿಫೈ ನೋಡಿ. ಸೌಂಡ್ ಮಾತ್ರ ಕ್ರೇಜಿ ಬ್ರೋ. ನೆಕ್ಸ್ಟ್ ಅದೀಗ ನಮ್ದು ಕ್ಲೋಸ್ ಇದ್ದಲ್ಲಿ ಮಾತ್ರ ಬ್ರೋ, ಇಲ್ಲಾಂದ್ರೆ ಸ್ಟ್ರೈಕ್ ಆದ್ರೆ ಗೊತ್ತಾಯ್ತಾ. ಕ್ಲೋಸ್ ಇದ್ದಲ್ಲ ಸಿಕ್ಕು ಅದು ಪೆಟ್ರೋಲ್ ಯಾವ ರೇಂಜಿಗೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಪೆಟ್ರೋಲ್ ಬೇಕಾದ್ರೆ 100 ರೂಪಾಯಿ ಎಕ್ಸ್ಟ್ರಾ ಹೋದ್ರು ನೋಡಿ ಈ ಸೌಂಡ್. ಏನಂತೆ ಪೆಟ್ರೋಲ್ ಇದು ಕ್ರೇಜ್ ಗೊತ್ತಾಯ್ತಾ ಬ್ರೋ, ಇದು ಕ್ರೇಜ್. ಸುಮಾರು ಜನ ಇರುವಾಗ ಸ್ಪೀಡ್ ಹೋಗ್ಲಿಕ್ಕೆ ಆಗುದಿಲ್ಲ. ಪೊಲೀಸ್ ಹಿಡಿದ್ರೆ ಮಾತ್ರ ನಾವು ದಿಂಗಿಸ್ಕೊಡ್ಬೇಕಷ್ಟೇ. ಪ್ರಶ್ನೆ ಅಲ್ಲ ಬ್ರೋ. ಸೊ ಗೈಸ್ ನೋಡಿ ಸೌಂಡ್ ನೋಡಿ, ಸೌಂಡ್ ಕೇಳಿ. ಫಕ್ ಬ್ರೋ ಫಕ್ ಎಲ್ಬೋರ್ಡ್ ಇದ್ದಾನೆ, ಸ್ವಲ್ಪ ಜಾಗ್ರತೆ ನಾವು. ಈಗ ಒಂದ್ ಕೆಲಸ ಮಾಡ, ಅಲ್ಲಿ ಸಂತೆ ಮಾರ್ಕೆಟ್ ಇತ್ತು, ಅಲ್ಲಿಂದ ಬಪ್ಪಯ್ಯ ಸೌಂಡ್ ಮಾಡ್ಕೊಂಡು ಟಕ್ಕು 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 ಅಂತೇಳಿ ಕಡೆ ಬಂದ್ ಮಾಡಿ ಬಿಡ್ಬಾರ ಅಕ್ಕ. ಸೊ ಗೈಸ್ ಇನ್ನೊಂದ್ಸಲ ಎಷ್ಟಾಯ್ತು ನಿಮ್ಗೆ ಟೋಟಲ್ ಎಕ್ಸಾಸ್ಟ್ ಏನಿಲ್ಲ ಅಂದ್ರೆ 20 ವರೆಗೆ ಆಯ್ತು. ಮತ್ತೆ ಅವ್ರ ಸರ್ವಿಸ್ ಚಾರ್ಜ್ ಅಂತ ಹೇಳಿ ಅದೆಲ್ಲ ಸೇರಿ 20 ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಈಗ ಟೋಟಲ್ ಈಗ 1.5 ಲಕ್ಷ ಇತ್ತು ಈಗ ಗಾಡಿ ಎಲ್ಲ ಎಲ್ಲ ಸೇರಿ. ಬಟ್ಟೆ ನೀವು ಅಂದ್ ಕಳ್ಸಿ ಅಂದ್ರೆ ಮಾನ ಮೇಲೆ ತೆಗ್ದ್ರಿ ಮಾರ. ಅದ್ ನಮ್ಗೆ ಗೊತ್ತೋದಿಲ್ಲ ಮಾರದು ಎಂತ ಯಾವ ಬಟ್ಟೆ ಅಂತ ಹೇಳೋದು. ನಾನು ಇದೆ ಅಂತ ಇದು ಮಂಗ ನೀ ಸತ್ಯ ಹುಡುಗಿಯರ್ ಕಣಂಗ್ ಮಾರ ಸೋಲ್ ಬೆಳಕ ಇಲ್ಲ ಹುಡುಗಿಯರ್ ಕಣಂಗೆ ಇತ್ತು ಬರಿದಲ್ಲ. ದಟ್ ಈಸ್ ಆರ್ಟ್. ಸೊ ಗಾಯ್ಸ್ ಗೊತ್ತಿಲ್ಲ ಗೊತ್ತಾಯ್ತಾ, ನಾವು ಹುಡುಗರು ಹಾಗೆ ಸಿಗರೇಟಿಗೆ ದುಡ್ಡು ಹಾಕ್ತೇವೆ, ಹಾಗೆ ಗಾಡಿ ಮಾಡಿಫಿಕೇಶನ್ ದುಡ್ಡು ಹಾಕ್ತೇವೆ, ಹಾಗೆ ಗೊತ್ತಲ್ಲ ನಾವು ಹುಡುಗಿಯರ್ ತರ ಅಲ್ಲ ಮೇಕಪ್ಗೆ ಹಾಕುದಿಲ್ಲ ದುಡ್ಡು, ನಾವು ಹಾಕುದು ಗಾಡಿಗೆ. ನೋಡು ದಿಸ್ ಇಸ್ ಕ್ರೇಜ್ ಗೊತ್ತಾಯ್ತಾ. ಮೇಕಪ್ಗೆ ಎಲ್ಲರೂ ದುಡ್ಡು ಹಾಕ್ತಾರೆ, ಗಾಡಿ ದುಡ್ಡು ಹಾಕ್ಲಿ ನೋಡು, ಹಾಕಿ ನೋಡು, ಅದಕ್ಕೆ ಹೇಳಿದ್ದು ನಾನು. ಸೊ ನೋಡಿ ಗಾಯ್ಸ್ ನಿಮ್ಗೆ ಹೊರಗಿಂದ ತೋರಿಸ್ತೇನೆ. ಫುಲ್ ನೀವು ಕ್ರೇಜಿ ಆಗ್ತೀರ ಒಂದ್ಸಲಕ್ಕೆ. ನಾನೀಗ ಫುಲ್ ಕ್ರೇಜಿ ಆಗಿದ್ದೇನೆ. ಸೊ ಆಲ್ಮೋಸ್ಟ್ ಒಂದು 1.5 ತನಕ ಉಂಟಂತೆ. ಸೊ ನನ್ನ ಗಾಡಿ ಅಲ್ಲುಂಟು, ನನ್ನೇನಷ್ಟು ಹಾಕಲಿಲ್ಲ, ಬಟ್ ಕ್ರೇಜಿ. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಸೊ ಇವರೇ ನಮ್ಮ ಬಾಯ್, ನಾನು ಮೆನ್ಷನ್ ಮಾಡ್ತೇನೆ. ಮತ್ತು ಇನ್ನೊಬ್ಬ ಇದ್ದಾನೆ ರಸಿಕರ ರಾಜ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಕೊಟ್ಟಿದ್ದಕ್ಕೆ. ಸೊ ಸ್ವಲ್ಪ ಹೇಳಿದೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಟಿವಿ. ಸೊ ಇವ್ರು ಹೇಳಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಥ್ಯಾಂಕ್ ಯು ಸೋ ಮಚ್.